ಸಿಗಂದೂರು ಕ್ಷೇತ್ರಕ್ಕೆ ಸಿಗಂದೂರು ಎಂಬ ಹೆಸರು ಬರಲು ಕಾರಣವೇನು ಗೊತ್ತಾ? ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಚೌಡಾಸುರ ಎಂಬ ರಾಕ್ಷಸ ತನ್ನ ಕಠಿಣ ತಪಸ್ಸಿನಿಂದ ಬ್ರಹ್ಮನನ್ನ ಮೆಚ್ಚಿಸಿ ಶಿವೆಯೇ ಶಿಲೆಯಾಗಿ ಶಿಲೆಯೊಡೆದು ಮತ್ತೆ ಶಿವೆಯಾಗಿ ಬಂದಾಗ ಮರಣ ಎಂಬ ವರವನ್ನು ಪಡೆದುಕೊಳ್ತಾನೆ. ಆದರೆ ಈ ರಾಕ್ಷಸನ ಉಪಟಳದಿಂದ ಮುಕ್ತವಾಗಿಸಲು ದೇವಿ ಒಂದು ದಿನ ಬೇಡರ ವೇಷದಲ್ಲಿ ಬೇಡರ ಕನ್ನಿಕೆಯಾಗಿ ಬಂದು ಚೌಡಾಸುರನನ್ನು ಮೋಹಕ್ಕೆ ಒಳಪಡಿಸಿ ತನ್ನನ್ನು ಪಡೆಯಲು ಬಂದಾಗ ಶಿಲೆಯಾಗ್ತಾಳೆ. ಆಗ ಚೌಡಾಸುರ ಸಿಟ್ಟಿನಿಂದ ಎಡಗಾಲಿನಿಂದ ಶಿಲೆಗೆ ಜೋರಾಗಿ ಒದೆಯುತ್ತಾನೆ. ನಂತರ ಆ ಶಿಲೆಯೊಡೆದು ಶಿವೆ ರೂಪದಲ್ಲಿ ಬಂದು ರಾಕ್ಷಸನ ಸಂಹಾರ ಮಾಡ್ತಾಳೆ. ಆ ಚೌಡಾಸುರನ ಸಂಹರಿಸಿದ್ದಕ್ಕಾಗಿ ಆ ದೇವಿಗೆ ಚೌಡೇಶ್ವರಿ ಎಂದು ಹೆಸರು ಬಂತು. ಹೀಗೆ ಚೌಡಾಸುರನಿಗೆ ಸಿಂಧಾಸುರ ಮತ್ತು ಗಂಧಾಸುರ ಎಂಬ ಎರಡು ತಮ್ಮಂದಿರಿದ್ದರು. ಇವರಿಬ್ಬರು ತಾಯಿ ಚೌಡೇಶ್ವರಿಯಲ್ಲಿ ಬಂದು ಕ್ಷಮೆಯಾಚಿಸಿ ಭೂಮಿಯ ಮೇಲೆ ಸೂರ್ಯ ಚಂದ್ರ ಇರುವವರೆಗೂ ನಮ್ಮಿಬ್ಬರ ಹೆಸರು ಅಜರಾಮರವಾಗಿರಬೇಕೆಂಬ ಕೋರಿಕೆಯನ್ನು ಇಡ್ತಾರೆ. ಹಾಗಾಗಿ ಸಿಂಧಾಸುರ ಮತ್ತು ಗಂಧಾಸುರ ಇಬ್ಬರ ಹೆಸರಿನ ಆಯ್ದ ಅಕ್ಷರದ ಜೋಡಣೆಯಿಂದ ಸಿಗಂದೂರಾಗಿ ಮುಂದೆ ಈ ಕ್ಷೇತ್ರ ನಂಬಿ ಬಂದ ಭಕ್ತರ ಭಕ್ತಿ ಭಾವನೆಯ ತಾಯಿ ಚೌಡೇಶ್ವರಿಯ ಶಕ್ತಿಮಯ ಪೀಠವಾಗಿ ಇಂದಿಗೂ ಲಕ್ಷಾಂತರ ಭಕ್ತರ ಮನದ ನಂಬಿಕೆಯ ಪುಣ್ಯ ಭೂಮಿಯಾಗಿ ತನ್ನದೇ ಆದ ಸ್ಥಾನಮಾನವನ್ನು ಹೊಂದಿರುವ ಈ ಕ್ಷೇತ್ರದ ಹೆಸರಿನ ಹಿನ್ನೆಲೆಯ ಬಗ್ಗೆ ತಮಗೆಲ್ಲ ತಿಳಿಸಬೇಕೆಂಬುದೇ ನಮ್ಮ ನಾಡು ನಮ್ಮ ಹೆಮ್ಮೆ ತಂಡದ ಆಶಯ.